So in the last video, this question was incompletely recorded. ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇಂದ ಇದನ್ನು ಕಂಪ್ಲೀಟ್ ಆಗಿ ಮಾಡೋಕ್ಕೆ ಆಗಲಿಲ್ಲ. ಸೊ ಈ ವಿಡಿಯೋನಲ್ಲಿ ನಾನು ಅದನ್ನು ಕಂಟಿನ್ಯೂ ಮಾಡ್ತಿದ್ದೀನಿ. ಓಕೆ, ಸೊ ಏನಿದೆ ಕ್ವಶನ್ನು, 3 bats and 2 balls together cost ₹700. If the cost of a ball is ₹50, then find the cost of a bat. ಸೊ ಬ್ಯಾಟ್ನ ಕಾಸ್ಟ್ ಎಷ್ಟು ಮತ್ತು ಬಾಲ್ನ ಕಾಸ್ಟ್ ಎಷ್ಟು ಅಂತೇಳಿ ಗೊತ್ತಿಲ್ಲ ನಮಗೆ. ಅದಕ್ಕೆ ನಾವೇನು ಮಾಡೋಣ ಅಂತಂದರೆ, ಲೆಟ್ ದ ಕಾಸ್ಟ್ ಆಫ್ ಬ್ಯಾಟ್ ಬಿ ಎಕ್ಸ್. ಸೊ ಬ್ಯಾಟ್ನ ಈಚ್ ಬ್ಯಾಟ್ನ ಕಾಸ್ಟು ಎಕ್ಸ್ ಆಗಿರಲಿ. ಸಿಮಿಲರ್ಲಿ ದ ಕಾಸ್ಟ್ ಆಫ್ ಬಾಲ್ ಬಿ ವೈ. ಸೊ ಬಾಲ್ನ ಕಾಸ್ಟ್ ವೈ ಆಗಿರಲಿ, ಬ್ಯಾಟ್ನ ಕಾಸ್ಟು ಎಕ್ಸ್ ಆಗಿರಲಿ. ಈಗ ಎಷ್ಟು ಬ್ಯಾಟ್ ತಗೊಂಡಿರೋದು? 3 ಬ್ಯಾಟ್ಸ್ ಆ್ಯಂಡ್ 2 balls. ಸೊ ಒಂದು ಬ್ಯಾಟ್ಗೆ ಎಕ್ಸ್ ರುಪೀಸ್ ಆದರೆ 3 ಬ್ಯಾಟ್ಸ್ಗೆ ಎಷ್ಟಾಗುತ್ತೆ ಅಂತಂದರೆ 3x ಆಗುತ್ತೆ. ಇನ್ನು ಒಂದು ಬಾಲ್ಗೆ ವೈ ರುಪೀಸ್ ಆದರೆ 2 balls-ಗೆ 2y ಆಗುತ್ತೆ. ಟುಗೆದರ್ ಅವೆರಡು ಬ್ಯಾಟ್ಸ್ ಮತ್ತು ಬಾಲ್ಸ್ನ ಟೋಟಲ್ ಕಾಸ್ಟ್ ಎಷ್ಟಿದೆ ಅಂತಂದ್ರೆ 700 ಇದೆ. ದೇರ್ಫೋರ್ 3x plus 2y will be equal to 700. ಸೊ ಇದು ಯಾವ ಡಾಟಾ ಇಂದ ಬರೀತಿದ್ವಿ ಅಂತಂದ್ರೆ, ಟುಗೆದರ್ they cost ₹700. Therefore we can write it as 3x plus 2y equal to 700. But the cost of the ball is 50 rupees ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಾಲ್ ಅಂತಂದ್ರೆ ಯಾವುದು? y. Therefore in place of y we can write 50. Therefore 3x plus 2 into y, it is nothing but 2 into 50 equal to 700. ಯಾಕೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅಂತಂದ್ರೆ, ಕಾಸ್ಟ್ ಆಫ್ a ball is ₹50. It is given. Therefore from this we can find the cost of a bat. So we will get 3x plus 2 into 50 means 100. So it is equal to 700. 3x equal to 700. 100 right side ಬಂದ್ರೆ minus 100. So 3x equal to 700 minus 100 ಅಂತಂದ್ರೆ it is 600. ಈಗ ಡಿವೈಡ್ ಮಾಡಿದ್ರೆ x will be equal to 600 divided by 3. So 3 1s are 3 2s are 6. Therefore cost of each bat will be equal to 200. ಈಗ ವೆರಿಫೈ ಮಾಡಬಹುದು. ಒಂದು ಬ್ಯಾಟ್ಗೆ 200 ಆದ್ರೆ 3 ಬ್ಯಾಟ್ಸ್ಗೆ 600. ಇನ್ನು ಒಂದು ಬಾಲ್ಗೆ 50 rupees ಆದ್ರೆ 2 balls-ಗೆ 100. ಸೊ 600 plus 100 ಟೋಟಲ್ ಎಷ್ಟಾಯ್ತು ಅಂತಂದ್ರೆ 700. ಸೊ ವೆರಿಫೈ ಆಯ್ತು. ದೇರ್ಫೋರ್ ಕಾಸ್ಟ್ ಆಫ್ ಈಚ್ ಬ್ಯಾಟ್ ಈಸ್ 200. ಅದನ್ನ ಬೇಕಾದ್ರೆ ಕನ್ಕ್ಲೂಷನ್ ಬರೀಬಹುದು. ನೆಕ್ಸ್ಟ್ ಕ್ವಶನ್, ಗಿವನ್ ಟ್ರಯಾಂಗಲ್ ABC is similar to triangle DEF and AB by DE equal to 2/3 and BC equal to 4 cm. Then find the measure of EF. So here we want 2 triangles. So ಒಂದು ಟ್ರಯಾಂಗಲ್ ABC, ಇನ್ನೊಂದು ಟ್ರಯಾಂಗಲ್ DEF. ಅವೆರಡು ಸಿಮಿಲರ್ ಅಂತ ಹೇಳಿದ್ದಾರೆ. ಓಕೆ, ಯಾವ ಟ್ರಯಾಂಗಲ್ ಇದು? ಇದು ABC ಆಗಿರಲಿ, ಇದು DEF ಆಗಿರಲಿ. ಓಕೆ, ರೈಟ್. AB by DE ಕೊಟ್ಟಿದ್ದಾರೆ, BC ಕೊಟ್ಟಿದ್ದಾರೆ 4 cm ಅಂತ ಹೇಳಿ. ರೈಟ್. ಸೊಲ್ಯೂಷನ್, ಗಿವನ್, ವಾಟ್ ಈಸ್ ಗಿವನ್? ಟ್ರಯಾಂಗಲ್ ABC is similar to triangle DEF. Since these two triangles are similar, this will imply that AB by DE will be equal to, ನೋಡಿ, AB by DE corresponding sides ಗಳು ಪ್ರಪೋರ್ಷನಲ್ ಆಗಿರ್ತವೆ ಅಥವಾ ಸೇಮ್ ರೇಷಿಯೋನಲ್ಲಿ ಇರ್ತವೆ. Therefore AB by DE will be equal to BC by EF. So BC ಗೆ corresponding EF ಅಲ್ಲ, so BC by EF. We know that AB by DE means 2/3. So in place of AB by DE we can write 2/3. So it is equal to, also given that BC is 4 cm. BC ಎಷ್ಟು ಸೆಂಟಿಮೀಟರ್ ಅಂತ ಅವರೇ ಕೊಟ್ಟಿದ್ದಾರೆ ಅಂತಂದ್ರೆ 4 cm. So in place of BC write 4. We can write centimeter also. Divided by EF. So cross multiply ಮಾಡಿ EF ಈ ಕಡೆ ಬರಲಿ, 2/3 right side ಬರಲಿ. Therefore we get EF equal to 4 into 2/3 ಈ ಕಡೆ ಬಂದಾಗ 3/2 ಆಗುತ್ತೆ. ಸೊ 2 1s are 2 2s are, so 3 2s are
6 centimeter. Therefore, EF will be 6 centimeter. Next question is, ಈಗ 2 marks question ಬಂದಿ ನಾವು. Answer the following questions. ಅದರಲ್ಲಿ ಫಸ್ಟ್ ಕ್ವಶನ್ ಯಾವುದು ಅಂದ್ರೆ 17th one. What is a composite number? First part. Second part, which is the composite number among 23 and 24? ಸೊ ಫಸ್ಟ್ ಏನ್ ಮಾಡಬೇಕು ಅಂದ್ರೆ ಕಾಂಪೋಸಿಟ್ ನಂಬರ್ ಅಂದ್ರೆ ಏನು ಅಂತ ಹೇಳಿ ನಾವು ಡಿಫೈನ್ ಮಾಡಬೇಕು. ಸೊ ಫಸ್ಟ್ ಒನ್ ಯಾವುದು? ಕಾಂಪೋಸಿಟ್ ನಂಬರ್. ಕಾಂಪೋಸಿಟ್ ನಂಬರ್ ಈಸ್ ಎ ನಂಬರ್ which has more than two distinct factors. ಸೊ ಎರಡಕ್ಕಿಂತ ಹೆಚ್ಚು ಡಿಸ್ಟಿಂಕ್ಟ್ ಫ್ಯಾಕ್ಟರ್ಸ್ ಇದ್ರೆ ಆ ನಂಬರ್ ಅನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಎಕ್ಸಾಕ್ಟ್ಲಿ 2 ಡಿಸ್ಟಿಂಕ್ಟ್ ಫ್ಯಾಕ್ಟರ್ಸ್ ಇದ್ರೆ ಆ ನಂಬರ್ನ ನಾವು ಪ್ರೈಮ್ ನಂಬರ್ ಅಂತ ಕರಿತೀವಿ. ಮೋರ್ ದ್ಯಾನ್ 2 ಡಿಸ್ಟಿಂಕ್ಟ್ ಫ್ಯಾಕ್ಟರ್ಸ್ ಇದ್ರೆ ಆ ನಂಬರ್ ಅನ್ನು ನಾವು ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 4, 6, 8, 9, all these are composite numbers because they have more than 2 distinct factors. ಇನ್ನು 23 ಮತ್ತು 24 ಅಲ್ಲಿ ಪ್ರೈಮ್ ಕಾಂಪೋಸಿಟ್ ನಂಬರ್ ಯಾವುದು ಅಂತಂದ್ರೆ 24 is a composite number. 24 is the composite number. A into the is the composite number because 23 is prime number and 24 is composite number. ಸೊ ಇದಕ್ಕೆ ಫ್ಯಾಕ್ಟರ್ಸ್ ಎಷ್ಟಿದೆ ಅಂತ ನೀವು ವೆರಿಫೈ ಮಾಡ್ಬೋದು, ಕಂಡುಹಿಡಿದು ವೆರಿಫೈ ಮಾಡ್ಬೋದು. ಬೇಕಿದ್ರೆ ಇಲ್ಲೇ ತೋರಿಸ್ಬಿಡ್ತೀನಿ, ನಾನು ಇಲ್ಲೇ ಬರೆದು ಬಿಡ್ತೀನಿ. ಬೇಕಿದ್ರೆ 24ಗೆ ಎಷ್ಟು ಫ್ಯಾಕ್ಟರ್ಸ್ ಇದೆ ಅಂದರೆ 1, 2, 3, 4, 6, 8, 12, 24. ಸೊ ಇಷ್ಟು ಫ್ಯಾಕ್ಟರ್ಸ್ ಇದೆ 24ಗೆ. ಹಾಗಾಗಿ ಇಟ್ ಈಸ್ ಅ ಕಾಂಪೋಸಿಟ್ ನಂಬರ್. ನೆಕ್ಸ್ಟ್ ಕ್ವಶನ್, ಪ್ರೂವ್ ದಟ್ 2 + √5 ಈಸ್ ಅನ್ ಇರ್ಯಾಷನಲ್ ನಂಬರ್. ಇದನ್ನ ಕಾಂಟ್ರಡಿಕ್ಷನ್ ಮೆಥಡ್ ಇಂದ ನಾವೇನ್ ಮಾಡ್ತೀವಿ? ಪ್ರೂವ್ ಮಾಡ್ತೀವಿ. ಸೊಲ್ಯೂಷನ್, ಲೆಟ್ 2 + √5 ಬಿ ರ್ಯಾಷನಲ್. ಸೊ ಅದನ್ನ ಇರ್ಯಾಷನಲ್ ಅಂತ ಪ್ರೂವ್ ಮಾಡಬೇಕು. ಹಾಗಾಗಿ ನಾವೇನ್ ಮಾಡ್ತಿದ್ವಿ? ಕಾಂಟ್ರಡಿಕ್ಷನ್ ಮೆಥಡ್. ಕಾಂಟ್ರಡಿಕ್ಷನ್ ಅಂತಂದ್ರೆ ಅಲ್ಲೇನ್ ಪ್ರೂವ್ ಮಾಡಬೇಕಾಗಿದೆ ಅದರ ಆಪೋಸಿಟ್ ತಗೊಳ್ತೀವಿ. ನಾವೇ ರ್ಯಾಷನಲ್ ಅಂತ ತಗೊಳ್ಳೋಣ. ಸಿನ್ಸ್ ವಿ ಹ್ಯಾವ್ ಕನ್ಸಿಡರ್ಡ್ ಇಟ್ ಆಸ್ ಅ ರ್ಯಾಷನಲ್ ನಂಬರ್, ದಿಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ p/q form, in the form of p/q. So this implies 2 / √5 will be equal to p/q, where p and q are integers and q is not equal to 0. p and q are integers and q is not equal to 0. Of course, p and q will not have any common factors. They will be co-prime numbers. ಸೊ ಅದನ್ನ ನೆನ್ಪಿಡ್ಬೇಕು. ಅಥವಾ co-prime numbers ಆಗಿರಲಿಲ್ಲ ಅಂದ್ರೂ ಕೂಡ ಅವುಗಳನ್ನ ರೆಡ್ಯೂಸ್ ಮಾಡಬಹುದು ನಾವು. ಓಕೆ, ರೈಟ್. ಈಗ ಸೊ ದಿಸ್ ಇಂಪ್ಲೈಸ್ √5 is equal to p/q. 2 ಈ ಕಡೆ ಬಂದ್ರೆ -2. ನಾವು ಟೇಕ್ ದ LCM. √5 is equal to p minus LCM ಈ ಕಡೆ ತಗೊಂಡ್ರೆ 2q ಆಗುತ್ತೆ. ಇದು p - 2q. p - 2q divided by q. So here p - 2q by q is a rational number. It is a rational number. ಯಾಕಂದ್ರೆ p is integer, q is integer, 2 is integer. So 2 ಮತ್ತು q ಇಂಟಿಜರ್ ಆದ್ರೆ 2q ಅನ್ನೋದು ಇಂಟಿಜರ್. p ಇಂಟಿಜರ್ ಮತ್ತು 2q ನು ಇಂಟಿಜರ್ ಅಂತಂದ್ರೆ ಅದರ ಡಿಫರೆನ್ಸ್ ಕೂಡ ಒಂದು ಇಂಟಿಜರ್ ಆಗಿರ್ತದೆ. ಸೊ ನ್ಯೂಮರೇಟರ್ ಒಂದು ಇಂಟಿಜರ್, q ಆಲ್ರೆಡಿ an integer. ಸೊ ಇಂಟಿಜರ್ ಡಿವೈಡೆಡ್ ಬೈ ಇಂಟಿಜರ್ ಅಂಡ್ q is not equal to 0. ಸೊ ಈ ರೀತಿ ಇತ್ತು ಅಂತಂದ್ರೆ ಅದು ಒಂದು ರ್ಯಾಷನಲ್ ನಂಬರ್ ಆಗಿರುತ್ತೆ. therefore p - 2q divided by q is a rational number. But we know that √5, ನೋಡಿ ರೈಟ್ ಸೈಡ್ ಒಂದು ರ್ಯಾಷನಲ್ ನಂಬರ್ ಇದೆ, ಲೆಫ್ಟ್ ಸೈಡ್ √5 ಅಂತ ಇದೆ. √5 ಅನ್ನೋದು ಒಂದು ಇರ್ಯಾಷನಲ್ ನಂಬರ್, ಬಟ್ √5 ಈಸ್ ಅನ್ ಇರ್ಯಾಷನಲ್ ನಂಬರ್. ಸೊ ಒಂದು ರ್ಯಾಷನಲ್ ನಂಬರ್ ಇನ್ನೊಂದು ಇರ್ಯಾಷನಲ್ ನಂಬರ್ಗೆ ಈಕ್ವಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಒಂದು ರ್ಯಾಷನಲ್ ನಂಬರ್ ಒಂದು ಇರ್ಯಾಷನಲ್ ನಂಬರ್ಗೆ ಈಕ್ವಲ್ ಆಗಕ್ಕೆ ಸಾಧ್ಯ ಇಲ್ಲ. ವಿಚ್ ಈಸ್ ಎ ಕಾಂಟ್ರಡಿಕ್ಷನ್. ಸೊ ಇಲ್ಲಿ ಇರ್ಯಾಷನಲ್ ನಂಬರ್ ಇದೆ, ಇಲ್ಲಿ ರ್ಯಾಷನಲ್ ನಂಬರ್ ಇದೆ, ವಿಚ್ ಈಸ್ ಅ
ಕಾಂಟ್ರಡಿಕ್ಷನ್. ಈ ಎಲ್ಲಾ ಕಾಂಟ್ರಡಿಕ್ಷನ್ ಯಾಕೆ ಬಂತು ಅಂತಂದ್ರೆ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದು. ಏನ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ವಿ ಅಂತಂದ್ರೆ 2 ಪ್ಲಸ್ ರೂಟ್ 5 ಅನ್ನೋದು ಒಂದು ರಾಷನಲ್ ನಂಬರ್ ಅಂತ ಅನ್ಕೊಂಡಿದ್ರಿಂದಾನೆ ಈ ಒಂದು ಕಾಂಟ್ರಡಿಕ್ಷನ್ ಬಂತು. ದೇರ್ ಫೋರ್ we can say that 2 plus root 5 is an irrational number. Therefore, we can say that it is an irrational number. Next question. Solve the given pair of linear equations by elimination method. Okay, solution. So, given equations are 2x plus y equal to 8 and 3x minus y equal to 7. So directly adding these two, we can eliminate y because here we have plus y, here we have minus y. So plus y minus y eliminate ಆಯಿತು. 2x plus 3x add ಮಾಡಿದ್ರೆ 5x, it is equal to 8 plus 7 is 15. So x equal to 15 by 5. So 5 ones are 5 3s are. Therefore x equal to 3. x value ಸಿಕ್ತು. ಈಗ put x equal to 3 in 2x plus y equal to 8. ಈ equation ಅಲ್ಲಿ substitute ಮಾಡ್ತೇವೆ. So 2 into 3 plus y equal to 8. 2 3s are 6 plus y equal to 8. Therefore y equal to 8. 6 right side ಬಂದ್ರೆ minus 6. Therefore y equal to 8 minus 6 is 2. Therefore the value of x is 3 and the value of y is 2. Next question is find whether 77 is a term of the arithmetic progression 1, 5, 9, 13 and so on using formula ಅಂತ ಹೇಳಿದ್ದಾರೆ. ಸೊ ಇದು ಒಂದು ಟರ್ಮ್ ಆಗಿರುತ್ತಾ ಆಗಿರಲ್ವಾ ಗೊತ್ತಿಲ್ಲ. ಆನ್ಸರ್ given arithmetic progression is 1, 5, 9, 13 and so on. Here the first term is 1 and the common difference is 4. So 5 minus 1 4, 9 minus 5 4. So common difference 4 ಇದೆ. Let an be 77. ಯಾಕೆ ಲೆಟ್ ಅಂತ ತಗೊಂಡಿದ್ದೀನಿ ಅಂತಂದ್ರೆ ಇಲ್ಲಿ 77 ಅನ್ನೋದು ಈ ಅರಿಥಮೆಟಿಕ್ ಪ್ರೋಗ್ರೆಷನ್ ನ ಒಂದು ಟರ್ಮ್ ಹೌದಾ ಅಲ್ವೋ ಗೊತ್ತಿಲ್ಲ ನಮಗೆ. ಒಂದು ವೇಳೆ n ಅನ್ನೋದು ಒಂದು ನ್ಯಾಚುರಲ್ ನಂಬರ್ ಬಂತು ಅಂತಂದ್ರೆ ಇಟ್ ವಿಲ್ ಬಿ ಒನ್ ಆಫ್ ದ ಟರ್ಮ್ಸ್. ಒಂದು ನ್ಯಾಚುರಲ್ ನಂಬರ್ ಬರಲಿಲ್ಲ, 0 ಬಂದ್ರೆ ಅಥವಾ ಒಂದು ನೆಗೆಟಿವ್ ಬಂದ್ರೆ ಅಥವಾ ಒಂದು ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬಂದ್ರೆ ರಾಷನಲ್ ನಂಬರ್ ಬಂತು ಅಂತಂದ್ರೆ ಆಗ ನಾವೇನಂತ ಹೇಳ್ತೀವಿ ಅಂತಂದ್ರೆ ದಿಸ್ 77 ಈಸ್ ನಾಟ್ ಎ ಟರ್ಮ್ ಆಫ್ ದಿಸ್ ಪ್ರೋಗ್ರೆಷನ್ ಅಂತ ಹೇಳ್ತೀವಿ. ಹಾಗಾಗಿ ನಾನೇನ ತಗೊಂಡಿದ್ದೀನಿ ಅಂತಂದ್ರೆ an ಅನ್ನ ಲೆಟ್ ಅನ್ನ ತಗೊಂಡಿದ್ದೀನಿ. ಓಕೆ, ಸೊ ವಿ ನೋ ದಟ್ an ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. an ಏನಂತ ತಗೊಂಡಿದ್ದೀವಿ 77 ಅಂತ ತಗೊಂಡಿದ್ದೀವಿ. a is 1 ಪ್ಲಸ್ n ಮೈನಸ್ 1 ಇಂಟು ಡಿ ಅಂತಂದ್ರೆ 4. 1 ಲೆಫ್ಟ್ ಸೈಡ್ ತಗೊಳ್ರಿ ಮೈನಸ್ 1 ಆಗುತ್ತೆ. ಸೊ 77 ಮೈನಸ್ 1 ಇಟ್ ಈಸ್ ಈಕ್ವಲ್ ಟು n ಮೈನಸ್ 1 ಇಂಟು 4. 77 ಮೈನಸ್ 1 ಅಂತಂದ್ರೆ 76 ಇಟ್ ಈಸ್ ಈಕ್ವಲ್ ಟು n ಮೈನಸ್ 1 ಇಂಟು 4. ಸೊ 4 ಡಿವೈಡ್ ಮಾಡಿ, ಯಾಕಂದ್ರೆ ಮಲ್ಟಿಪ್ಲಿಕೇಶನ್ ಇದೆ, ಡಿವೈಡ್ ಮಾಡ್ಬೋದು. 76 ಬೈ 4 ಇಟ್ ಈಸ್ ಈಕ್ವಲ್ ಟು n ಮೈನಸ್ 1. 4 ನ ಡಿವೈಡ್ ಮಾಡ್ಬೋದಾ? 4 1s are 4, 4 1s are 4, ಇಲ್ಲಿ 3 ಉಳಿತು 36 ಆಯ್ತು. 4 9s are 36. therefore ಏನ್ ಬಂತು ಇಲ್ಲಿ 19 ಈಕ್ವಲ್ ಟು n ಮೈನಸ್ 1 ಅಂತ ಬಂತು. ಮೈನಸ್ 1 ಲೆಫ್ಟ್ ಸೈಡ್ ತಗೊಂಡ್ರೆ 19 ಪ್ಲಸ್ 1 ಇಟ್ ಈಸ್ ಈಕ್ವಲ್ ಟು n. therefore n ಈಕ್ವಲ್ ಟು 19 ಪ್ಲಸ್ 1 ಎಷ್ಟಾಯ್ತು ಅಂದ್ರೆ 20. ನೋಡಿ ಇದರ ಅರ್ಥ ಏನು ಅಂತಂದ್ರೆ 77 is the 20th term of the arithmetic progression ಅಂತ. therefore 77 is a term of the given arithmetic progression. ಒಂದು ವೇಳೆ ನೆಗೆಟಿವ್ ಬಂದಿದ್ರೆ ನಾಟ್ ಎ ಟರ್ಮ್ ಅಂತ ಬರೀತಿದ್ವಿ, ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬಂದಿದ್ರು ಕೂಡ ನಾಟ್ ಎ ಟರ್ಮ್ ಅಂತ ಬರೀತಿದ್ವಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಇನ್ ದ ಗಿವನ್ ಫಿಗರ್ DE is parallel to OQ. ಎಲ್ಲಿದೆ DE? ಇಲ್ಲಿದೆ ನೋಡಿ. DE is parallel to OQ and DF is parallel to OR. So we have to show that EF is parallel to QR. So ಇದನ್ನ ನಾವು ಪ್ರೂವ್ ಮಾಡಬೇಕು. ಓಕೆ, ಸೊಲ್ಯೂಷನ್ ಇಲ್ಲಿಂದ ಶುರು ಮಾಡೋಣ. ಸೊಲ್ಯೂಷನ್ ಇನ್ ಟ್ರಯಾಂಗಲ್
ಯಾವ ಟ್ರಯಾಂಗಲ್ ತಗೊಳ್ತೀನಿ ಅಂತಂದ್ರೆ ಪಿ ಕ್ಯೂ ಒ ಈ ತರ ಇದೆ ನೋಡ್ರಿ, ಈ ಟ್ರಯಾಂಗಲ್ ತಗೊಳ್ತೀನಿ ಇದು. ಸೊ ಇದು ಪಿ, ಇದು ಒ, ಇದು ಕ್ಯೂ. ಸೊ ಇಲ್ಲಿ ಇ ಡಿ ಇದೆ, ದಿಸ್ ಇಸ್ ಇ, ದಿಸ್ ಇಸ್ ಡಿ. ಓಕೆ, ಇನ್ ಟ್ರಯಾಂಗಲ್ ಪಿ ಕ್ಯೂ ಒ, ಈ ಟ್ರಯಾಂಗಲ್ ಅಲ್ಲಿ ಡಿಇ is parallel to OQ. DE is parallel to OQ. DE ಪ್ಯಾರಲ್ ಆಗಿದೆ ಅಂತಂದ್ರೆ ಅದರ ಸೈಡ್ಗಳು ಪ್ರಪೋರ್ಷನಲ್ ಆಗಿರ್ತವೆ. therefore PE by EQ ಇಲ್ಲಿ ನೋಡಿ, PE by EQ will be equal to PD by DO. So this implies PE by EQ will be equal to PD by DO. Correct as equation number 1. Similarly in triangle ಈ ಕಡೆ, ಈ ಟ್ರಯಾಂಗಲ್ ಬನ್ನಿ, ಈ ಕಡೆ ಟ್ರಯಾಂಗಲ್ ಇದೆಯಾ ಯಾವ್ದಿದು ಪಿ ಒ ಆರ್, ಇಲ್ಲಿ ಇದು ಡಿ ಇಲ್ಲಿದೆ, ಎಫ್ ಇಲ್ಲಿದೆ. ಇನ್ ಟ್ರಯಾಂಗಲ್ ಪಿ ಒ ಆರ್ ಅಥವಾ ಪಿ ಆರ್, ಈ ಟ್ರಯಾಂಗಲ್ ಅಲ್ಲಿ ಯಾವುದು ಪ್ಯಾರಲ್ ಆಗಿದೆ ಅಂತಂದ್ರೆ ಡಿ ಎಫ್ ಈಸ್ ಪ್ಯಾರಲಲ್ ಟು ಒ ಆರ್. ದಿಸ್ ಡಿ ಎಫ್ ಈಸ್ ಪ್ಯಾರಲಲ್ ಟು ಒ ಆರ್. ಸಿನ್ಸ್ ದೀಸ್ ಟು ಆರ್ ಪ್ಯಾರಲಲ್, ವಿ ಕ್ಯಾನ್ ರೈಟ್ ಆಸ್ ಪಿ ಡಿ ಬೈ ಡಿ ಒ ಈಸ್ ಈಕ್ವಲ್ ಟು ಪಿ ಎಫ್ ಬೈ ಎಫ್ ಆರ್. ಸೊ ದಿಸ್ ಇಂಪ್ಲೈಸ್ ಪಿ ಡಿ ಬೈ ಡಿ ಒ ಈಸ್ ಈಕ್ವಲ್ ಟು ಪಿ ಎಫ್ ಬೈ ಎಫ್ ಆರ್. ಕರೆಕ್ಟ್ ಆಸ್ ಈಕ್ವೇಶನ್ ನಂಬರ್ 2. ಈಗ ಈಕ್ವೇಶನ್ 1 ಮತ್ತು 2 ನ ಅಬ್ಸರ್ವ್ ಮಾಡಿದ್ರೆ PE by EQ is equal to PD by DO. ಇಲ್ಲಿ PD by DO is equal to PF by FR. From 1 and 2 we can write PE by EQ is equal to, ನೋಡಿ PD by DO ಅಂತಂದ್ರೆ ಏನು, PF by FR. ಸೊ ಈ ಪ್ಲೇಸ್ ಅಲ್ಲಿ ನಾನೇನು ಸಬ್ಸ್ಟಿಟ್ಯೂಟ್ ಮಾಡಬಹುದು, PF by FR ನ ಸಬ್ಸ್ಟಿಟ್ಯೂಟ್ ಮಾಡಬಹುದು. therefore PF by FR. ಓಕೆ, ಈಗ ಈ ಟ್ರಯಾಂಗಲ್ ನೋಡಿ ಯಾವುದು ಅಂತಂದ್ರೆ ಟ್ರಯಾಂಗಲ್ ಪಿ ಕ್ಯೂ ಆರ್, ಈ ದೊಡ್ಡ ಟ್ರಯಾಂಗಲ್ ತಗೊಳ್ರಿ. ಇನ್ ಟ್ರಯಾಂಗಲ್ ನೋಡಿ ಇಲ್ಲಿ now in triangle PQR, ಈ ಟ್ರಯಾಂಗಲ್ ಅಲ್ಲಿ ಈ ಎರಡನ್ನು ನಾವೇನ್ ಮಾಡಬಹುದು, ಈಕ್ವೇಟ್ ಮಾಡಬಹುದು. ಸೊ PE by EQ is equal to PF by FR. ಸೊ ದೊಡ್ಡ ಟ್ರಯಾಂಗಲ್, ಈ ಟ್ರಯಾಂಗಲ್ ಇದರಲ್ಲಿ ಈ ರೀತಿ ಒಂದು ಲೈನ್ ಹೋಗಿದೆ, ಇದು P, ಇದು Q, ಇದು R, ದಿಸ್ ಇಸ್ E and this is F. ಏನಂತ ಬಂದಿದೆ ಈ ಟ್ರಯಾಂಗಲ್ ಅಂದ್ರೆ PE by EQ is equal to PF by FR ಅಂತ ಬಂದಿದೆ. ಸೊ ಈ ರೀತಿ ಸೈಡ್ಸ್ ಗಳೇನಾದ್ರೂ ಸೇಮ್ ರೇಷಿಯೋನಲ್ಲಿ ಇದ್ರೆ ವಿ ಕ್ಯಾನ್ ಸೇ ದಟ್ EF is parallel to QR. ದಿಸ್ ಇಂಪ್ಲೈಸ್, ಸೊ ಈ ರೀತಿ ರೇಷಿಯೋಗಳು ಈಕ್ವಲ್ ಆಗಿರೋದ್ರಿಂದ ವಿ ಕ್ಯಾನ್ ರೈಟ್ ಆಸ್ EF is parallel to QR. hence the solution. ಸೊ ಎರಡು ಟ್ರಯಾಂಗಲ್ ಇಂದ ನಾವೇನ್ ಮಾಡಬೇಕು ಅಂದ್ರೆ ಥರ್ಡ್ ಟ್ರಯಾಂಗಲ್ಗೆ ಹೋಗ್ಬೇಕು. ಸೊ therefore EF is parallel to QR. Next question, in triangle ABC DE is parallel to BC. ಸೊ ಇಲ್ಲಿ ಪ್ಯಾರಲ್ ಆಗಿದೆ ಅಂತಂದ್ರೆ ಈ ಸೈಡ್ ಗಳೇನಾಗಿರುತ್ತೆ ಅಂದ್ರೆ ಸೇಮ್ ರೇಷಿಯೋನಲ್ಲಿ ಇರುತ್ತೆ ಅಥವಾ ಪ್ರಪೋರ್ಷನಲ್ ಆಗಿರುತ್ತೆ. ಸೊ AD is X, ಇಲ್ಲೂ ಕೊಟ್ಟಿದ್ದಾರೆ, ಜೊತೆಗೆ ಡಯಾಗ್ರಾಮ್ ಅಲ್ಲೂ ಕೊಟ್ಟಿದ್ದಾರೆ. DB is X minus 4 and AE is X plus 4 and EC is X minus 2. Since DE, ಒಂದು ನಿಮಿಷ ಸಿಸ್ಟಮ್ಯಾಟಿಕ್ ಆಗಿ ಬರೆದ್ರೆ ಸೊಲ್ಯೂಷನ್ ಇಲ್ಲಿಂದ ಬರೀತೀನಿ. ಸೊಲ್ಯೂಷನ್ ಇನ್ ಟ್ರಯಾಂಗಲ್ ABC DE is parallel to BC. ಸೊ ಪ್ಯಾರಲ್ ಆಗಿದೆ ಅಂತಂದ್ರೆ ಸೈಡ್ಸ್ ಗಳು ಸೇಮ್ ರೇಷಿಯೋನಲ್ಲಿ ಇರ್ತವೆ. ದಿಸ್ ಇಂಪ್ಲೈಸ್ AD by DB will be equal to
AE by EC. ಈ ಹಾಫ್ ಬೈ ಹಾಫ್ ನೋಡಿ, AD by DB, ಈ ಕಡೆ ಹಾಫ್ AE by EC. AD ಅಂತಂದ್ರೆ x, DB ಅಂತಂದ್ರೆ x minus 4. ಇಟ್ ಈಸ್ ಈಕ್ವಲ್ ಟು AE ಅಂತಂದ್ರೆ x plus 4, EC ಅಂತಂದ್ರೆ x minus 2. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ವಿ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ x. ಈಗ x minus 2 ಈ ಕಡೆ ತಗೊಳ್ರಿ, x minus 4 ಈ ಕಡೆ ತಗೊಳ್ರಿ. x into x minus 2 it is equal to x plus 4 into x minus 4. ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ x into x is x square, x into minus 2 is minus 2x. It is equal to, now right side is in the form of a plus b into a minus b. So a plus b into a minus b ಅಂದ್ರೆ a square minus b square ಅಂದ್ರೆ 4 square. 4 square ಅಂದ್ರೆ 16. ಸೊ ಎರಡು ಕಡೆ x square ಕ್ಯಾನ್ಸಲ್ ಮಾಡಿ minus 2x equal to minus 16 ಅಂತ ಬಂತು. ಈಗ minus 2 ನ ಡಿವೈಡ್ ಮಾಡಿ ಬಿಡೋಣ. ಸೊ x equal to minus 16 divided by minus 2. ಸೊ minus minus ಕ್ಯಾನ್ಸಲ್ ಆದ್ರೆ 2 1s are 2 8s are 16. Therefore the value of x is 8. ಸೊ ಇದು ನಮಗೆ ಬೇಕಾಗಿರುತ್ತೆ ವ್ಯಾಲ್ಯೂ, x equal to 8. Next question. A teacher has 96 pens and 128 pencils. Find the maximum number of students to whom pens and pencils can be equally distributed so that no pens and pencils are left out. So ಇಲ್ಲಿ ಏನಂತಂದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೆನ್ಸಿಲ್ಸ್ ಏನ್ ಮಾಡ್ಬೇಕು ನಾವು, ಪೆನ್ಸ್ ಮತ್ತು ಪೆನ್ಸಿಲ್ಸ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಮತ್ತು ಯಾವುದೇ ರೀತಿ ಪೆನ್ಸ್ ಮತ್ತು ಪೆನ್ಸಿಲ್ಸ್ ಉಳಿಬಾರದು. ಹಾಗಾದ್ರೆ ಎಷ್ಟು ಜನ ಸ್ಟೂಡೆಂಟ್ಸ್ಗೆ ನಾವೇನ್ ಮಾಡ್ಬೋದು, ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅಂತ ಇಲ್ಲಿ ಕ್ವಶನ್. ಆಕ್ಚುಲಿ ಇದ್ಯಾವುದು ಅಂತಂದ್ರೆ ಇದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಫೈಂಡ್ ಮಾಡೋಂಥ ಒಂದು ಕ್ವಶನ್. ಯಾಕಂದ್ರೆ ಇಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಇದೆ ನೋಡ್ರಿ. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಿರಬೇಕು ಆಯ್ತಾ, ಮತ್ತೆ ಯಾವುದೇ ರೀತಿ ಪೆನ್ಸು ಅಥವಾ ಪೆನ್ಸಿಲ್ಸು ಉಳಿಬಾರದು. ಸೊ ಅಂದ್ರೆ ಇದರ ಅರ್ಥ we have to find the highest common factor of these two numbers. ಸೊ ಇದನ್ನ ನಾವೇನ್ ಮಾಡೋಣ ಅಂತಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಫೈಂಡ್ ಮಾಡಿ ಆಮೇಲೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ನ ಫೈಂಡ್ ಮಾಡೋಣ. ಸೊ 96 2 4s are 8, 2 8s are 16, 2 24s are 2 12s are 2 6s are 2 3s are. So 96 equal to 2 to the power of 1 2 3 4 5, 2 to the power of 5 into 3. ಸೊ ಅದೇ ರೀತಿ 128 ಯಾವ ರೀತಿ ಬರಿಬಹುದು, ಸೊ 128 2 6s are 12, 2 4s are 8, 2 32s are 2 16s are 2 8s are 2 4s are 2 2s are 2 1s. 1 2 3 4 5 6 7. So 128 ಅಂದ್ರೆ 2 to the power of 7. Therefore highest common factor of 96 and 128 is. ಸೊ ಈ ರೀತಿ ಇದ್ದಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಬೇಸ್ ಸೇಮ್ ಇರೋಂತ ಒಂದು ನಂಬರ್ ನ ಹುಡುಕಿ ಅದರಲ್ಲಿ ಲೋಯೆಸ್ಟ್ ಪವರ್ ನ ನಾವು ಬರೆದ್ರೆ ಅದೇ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ. ದೇರ್ಫೋರ್ ಇಲ್ಲಿ ಬೇಸ್ ಸೇಮ್ ಇರೋದು ಯಾವುದು ಅಂದ್ರೆ 2 2 ಇದೆ. ಸೊ ಇಲ್ಲಿ 3 ಇಲ್ವಾ ಅಂತಂದ್ರೆ 3 ಇದೆ, ಬಟ್ ಅದರ ಪವರ್ ಏನಾಗಿರುತ್ತೆ ಅಂದ್ರೆ 0 ಆಗಿರುತ್ತೆ. ಹಾಗಾಗಿ ಅದರ ಲೋಯೆಸ್ಟ್ ಪವರ್ 3 to the power of 0 ಅಂತಾನೆ ತಗೊಂಡ್ರೆ ಇಲ್ಲಿ 1 ಅಂತಾನೆ ಅರ್ಥ ಆಗುತ್ತೆ. ಹಾಗಾಗಿ 2 ಮಾತ್ರ ತಗೊಳ್ತೀವಿ. ಸೊ ಕಾಮನ್ ಬೇಸ್ ನ ಫಸ್ಟ್ ಹುಡುಕ್ಬೇಕು, ಅದರ ಲೋಯೆಸ್ಟ್ ಪವರ್ ನ ಬರೆದ್ರೆ ದಟ್ ವಿಲ್ ಬಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ 2 to the power of 5, 2 to the power of 5 ಅಂತಂದ್ರೆ 32. ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಸ್ಟೂಡೆಂಟ್ಸ್ಗೆ ನಾವು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬಹುದು ಅಂತಂದ್ರೆ 32 ಸ್ಟೂಡೆಂಟ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಯಾವುದೇ ರೀತಿ ಪೆನ್ನು ಮತ್ತು ಪೆನ್ಸಿಲ್ಗಳು ಉಳಿಯಲ್ಲ ಮತ್ತು ಎಲ್ಲಾ ಸ್ಟೂಡೆಂಟ್ಸ್ಗೆ ಈಕ್ವಲ್ ಆಗಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಬಹುದು. ಹೆಂಗೆ ಅಂತಂದ್ರೆ 32 ಸ್ಟೂಡೆಂಟ್ಸ್ಗೆ ಸಪೋಸ್ ನಾವೇನಾದ್ರೂ 3 ಪೆನ್ಗಳನ್ನ ಕೊಟ್ಟಿವಿ ಅಂತ ಅನ್ಕೊಳ್ರಿ ಪ್ರತಿ ಸ್ಟೂಡೆಂಟ್ಗೆ. ಆನ್ಸರ್ ಇಲ್ಲಿಗೆ ಮುಗೀತು. ನಾನು ಜಸ್ಟ್ ಆಕ್ಚುಲಿ ನಿಮ್ಗೆ ಅರ್ಥ ಮಾಡಿಸೋ ಸಲುವಾಗಿ ಇಲ್ಲಿ ಇದು ಮಾಡ್ತಿದ್ದೀನಿ. ನೋಡಿ 96ಗೆ 32 ಜನ ಸ್ಟೂಡೆಂಟ್ಸ್ಗೆ ಪೆನ್ಸ್ ಒಂದು ವೇಳೆ 3 ಪೆನ್ಸ್ ಕೊಟ್ಟಿರಿ ಅಂತ ಅನ್ಕೊಳ್ರಿ. ಪ್ರತಿ ಸ್ಟೂಡೆಂಟ್ಸ್ಗೆ 3 ಪೆನ್ ಆದ್ರೆ 32 ಸ್ಟೂಡೆಂಟ್ಸ್ಗೆ ನೋಡಿ ಇಂಟು 3 ಮಾಡಿದ್ರೆ ವಿ ವಿಲ್ ಗೆಟ್ 96.
ಸೊ ಯಾವುದೇ ಪೆನ್ ಉಳಿಯಿಲ್ಲ ಮತ್ತು ಪ್ರತಿ ಸ್ಟೂಡೆಂಟ್ಸ್ಗೆ ಎಷ್ಟು ಪೆನ್ ಬಂತು ಅಂದ್ರೆ 3 ಪೆನ್ಸ್, ಈಕ್ವಲ್ ನಂಬರ್ ಆಫ್ ಪೆನ್ಸ್ ಬಂದಿದೆ. ಅದೇ ರೀತಿ 32 ಸ್ಟೂಡೆಂಟ್ಸ್ಗೆ ಪೆನ್ಸಿಲ್ಸ್ ಕೊಡಬೇಕು. ಎಷ್ಟು ಪೆನ್ಸಿಲ್ ಕೊಡ್ಬೋದು ಅಂತಂದ್ರೆ 4 ಪೆನ್ಸಿಲ್ಸ್ ಕೊಟ್ರಿ ಅಂತ ಅನ್ಕೊಳ್ರಿ. ಮಲ್ಟಿಪ್ಲೈ ಮಾಡಿ, ಪ್ರತಿ ಸ್ಟೂಡೆಂಟ್ಗೆ 4 ಪೆನ್ಸಿಲ್ಸ್ ಕೊಟ್ರೆ 32 ಸ್ಟೂಡೆಂಟ್ಸ್ಗೆ ಎಷ್ಟಾಗುತ್ತೆ ಅಂದ್ರೆ 128 ಪೆನ್ಸಿಲ್ಸ್. ಸೊ ಯಾವುದೇ ರೀತಿ ಪೆನ್ಸಿಲ್ಸ್ ಉಳಿಲಿಲ್ಲ. ಹಾಗಾಗಿ ಈಕ್ವಲ್ ನಂಬರ್ ಆಫ್ ಪೆನ್ಸ್ ಕೊಡಬೇಕು, ಈಕ್ವಲ್ ನಂಬರ್ ಆಫ್ ಪೆನ್ಸಿಲ್ಸ್ ಕೊಡಬೇಕು, ಮತ್ತು ಅದು ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ಗೆ ಎಷ್ಟು ಕೊಡಬಹುದು ಅಂತ ನಾವು ಕೇಳಿದಾಗ ಇದು ಯಾವ್ದು ರಿಲೇಟೆಡ್ ಕ್ವಶನ್ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಫೈಂಡಿಂಗ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಓಕೆ, ಸೊ ಇದು ಅಥವಾ ಇದನ್ನ ಇನ್ನೊಂದು ರೀತಿ ಅರ್ಥ ಮಾಡ್ಕೊಳ್ಳೋದಾದ್ರೆ ನೋಡಿ, 96 ಇದನ್ನ ಈಕ್ವಲ್ ನಂಬರ್ ಆಗಿ ನಾವೇನಾದ್ರೂ ಸಪರೇಟ್ ಮಾಡ್ತಾ ಹೋದ್ರೆ ಎಲ್ರಿಗೂ 96 ಜನರಿಗೆ ಒಂದೊಂದೇ ಕೊಟ್ಬಿಡೋದು. ಅಥವಾ 2 ಪೆನ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು. ಅಥವಾ ಇಬ್ಬರಿಗೆ ಮಾತ್ರ ಡಿಸ್ಟ್ರಿಬ್ಯೂಟ್ ಮಾಡೋದು. 96 ಜನರಿಗೆ ಒಂದೊಂದು ಕೊಡೋದು, ಅಥವಾ ಇಬ್ಬರಿಗೆ ಮಾತ್ರ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಎಷ್ಟಾಗ್ತದೆ ಇಬ್ಬರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 48 ಬರ್ತದೆ. ಅಥವಾ 3 ಜನರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. 3 ಜನರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 32 ಬರ್ತದೆ. ಇಲ್ಲ 4 ಜನರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಅದೇ ರೀತಿ ಹಿಂಗೆ ಮಾಡ್ತಾ ಹೋದ್ರೆ 4 ಜನರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 14 ಆಗುತ್ತೆ. 14 ಜನರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಇದೇ ರೀತಿ ಮಾಡ್ತಾ ಹೋದ್ರೆ ಕೊನೆಗೆ ಒಂದು ಕಡೆ ಎಷ್ಟು ಬರ್ತದೆ 32 ಬರ್ತದೆ. ಅದೇ ರೀತಿ 128 ಒಬ್ಬೊಬ್ಬರಿಗೆ ಕೊಡೋದು, ಇಬ್ಬರಿಗೆ ಕೊಡೋದು. ಅದೇ ರೀತಿ 3 ಜನರಿಗೆ ಕೊಡಕ್ಕಾಗಲ್ಲ, 4 ಜನರಿಗೆ ಕೊಡೋದು. ಈ ರೀತಿ ಮಾಡ್ತಾ ಹೋದ್ರೆ ಇಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಷ್ಟು ಬರುತ್ತೆ ಅಂದ್ರೆ 32 ಅಂತ ಬರುತ್ತೆ. ಹಾಗಾಗಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 32 ಅಂತ ಬರುತ್ತೆ. ನೆಕ್ಸ್ಟ್ ಕ್ವಶನ್, 2 ಸ್ಟೂಡೆಂಟ್ಸ್ A and B together have 25 marbles. Each of them lost 5 marbles. The product of the marbles they have now is 50. Form a quadratic equation in the standard form to find the number of marbles. ಓಕೆ, ಈಗ ನೋಡ್ರಿ, ಫಸ್ಟ್ ಸ್ಟೂಡೆಂಟ್ ಎ ಎಷ್ಟಿದೆ ಅಂತಂದ್ರೆ ಲೆಟ್ ಸ್ಟೂಡೆಂಟ್ ಎ ಹ್ಯಾವ್ ಎಕ್ಸ್ ಮಾರ್ಬಲ್ಸ್. ಸೊ ಅವನ ಹತ್ರ ಎ ಅನ್ನೋ ಸ್ಟೂಡೆಂಟ್ ಹತ್ರ ಎಷ್ಟು ಮಾರ್ಬಲ್ಸ್ ಇರಲಿ ಅಂತಂದ್ರೆ ಎಕ್ಸ್ ನಂಬರ್ ಆಫ್ ಮಾರ್ಬಲ್ಸ್ ಇರಲಿ. ಹಾಗಾದ್ರೆ ಬಿ ಅನ್ನೋ ಸ್ಟೂಡೆಂಟ್ ಹತ್ರ ಎಷ್ಟು ಮಾರ್ಬಲ್ಸ್ ಇರುತ್ತವೆ ಅಂತಂದ್ರೆ ಎಕ್ಸ್ 25 ಮೈನಸ್ ಎಕ್ಸ್. ಉಳಿದು 25 ಅಲ್ಲಿ ಎಕ್ಸ್ ಮಾರ್ಬಲ್ಸ್ ಎ ಹತ್ರ ಇದೆ, ಉಳಿದು ಬಿ ಹತ್ರ ಇರ್ತವೆ. ಹಾಗಾಗಿ 25 ಮೈನಸ್ ಎಕ್ಸ್ ಮಾರ್ಕ್ಸ್ ಅಲ್ಲ, ಇದು ಮಾರ್ಬಲ್ಸ್. ಸೊ 25 ಮೈನಸ್ ಎಕ್ಸ್ ಮಾರ್ಬಲ್ಸ್ ಯಾರ ಹತ್ರ ಇರ್ತವೆ ಅಂತಂದ್ರೆ ಬಿ ಹತ್ರ ಇರ್ತವೆ. ಸೊ ಎ ಹತ್ರ ಎಕ್ಸ್ ಇದ್ರೆ ಬಿ ಹತ್ರ 25 ಮೈನಸ್ ಎಕ್ಸ್. ಸೊ ಎರಡನ್ನು ಆಡ್ ಮಾಡಿದ್ರೆ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆದ್ರೆ ನೋಡಿ ಎಷ್ಟು ಬರ್ತದೆ, 25 ಬರ್ತದೆ. ಈಗೇನಾಯ್ತು ಅಂದ್ರೆ ಈಚ್ ಆಫ್ ದೆಮ್ ಲಾಸ್ಟ್ 5. ಸೊ ಈಚ್ ಆಫ್ ದೆಮ್ ಲಾಸ್ಟ್ ಲಾಸ್ಟ್ 5 ಮಾರ್ಬಲ್ಸ್. ಇಬ್ರು ಕೂಡ 5 ಮಾರ್ಬಲ್ಗಳನ್ನ ಕಳ್ಕೊಂಡ್ರು. ಹಾಗಾದ್ರೆ ಎ ಹತ್ರ ಈಗ ಎಷ್ಟು ಮಾರ್ಬಲ್ಸ್ ಇರುತ್ತೆ ಅಂತಂದ್ರೆ ಎಕ್ಸ್ ಮೈನಸ್ 5 ಮಾರ್ಬಲ್ಸ್. ಇನ್ನು ಬಿ ಹತ್ರ ಎಷ್ಟು ಮಾರ್ಬಲ್ಸ್ ಇರುತ್ತೆ ಅಂತಂದ್ರೆ 25 ಮೈನಸ್ ಎಕ್ಸ್ ಮೊದಲಿತ್ತು, ಅದರಲ್ಲಿ 5 ಮಾರ್ಬಲ್ಸ್ ನ ಕಳ್ಕೊಂಡ. ಹಾಗಾದ್ರೆ 25 ಮೈನಸ್ 5 ಅಂತಂದ್ರೆ 20 ಮೈನಸ್ ಎಕ್ಸ್ ಮಾರ್ಬಲ್ಸ್ ಬಿ ಹತ್ರ ಇರುತ್ತೆ. ಈಗ ಪ್ರಾಡಕ್ಟ್ ಆಫ್ ದ ಮಾರ್ಬಲ್ಸ್ ದೇ ಹ್ಯಾವ್ ನೌ ಈಸ್ 50. ದೇರ್ ಫೋರ್ ಅವರೇ ಹೇಳ್ತಾರೆ ಏನಂತಂದ್ರೆ ಪ್ರಾಡಕ್ಟ್ ಆಫ್ ದ ಮಾರ್ಬಲ್ಸ್ ಈಸ್ ಈಕ್ವಲ್ ಟು 50. ಹಾಗಾದ್ರೆ ಎ ಹತ್ರ ಇರೋಂಥ ಮಾರ್ಬಲ್ಸ್ ಎಕ್ಸ್ ಮೈನಸ್ 50, ಬಿ ಹತ್ರ ಇರೋಂಥ ಮಾರ್ಬಲ್ಸ್ 20 ಮೈನಸ್ ಎಕ್ಸ್. ಅವುಗಳ ಪ್ರಾಡಕ್ಟ್ ಎಷ್ಟಿದೆ 50. ದೇರ್ ಫೋರ್ ಎಕ್ಸ್ ಮೈನಸ್ 5 ಇಂಟು 20 ಮೈನಸ್ ಎಕ್ಸ್ ಇಟ್ ಈಸ್ ಈಕ್ವಲ್ ಟು 50. ಈಗ ಮಲ್ಟಿಪ್ಲೈ ಮಾಡಿ ಸ್ಟ್ಯಾಂಡರ್ಡ್ ಫಾರ್ಮ್ ಬರೆದ್ರೆ ಸಾಕು, ವ್ಯಾಲ್ಯೂನ ಫೈಂಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಎಕ್ಸ್ ಇಂಟು 20 ಈಸ್ 20x. ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದು ಕ್ವಾಡ್ರಾಟಿಕ್ ಇಕ್ವೇಶನ್ ಮಾತ್ರ. ಓಕೆ, ಸೊ ಎಕ್ಸ್ ಇಂಟು ಮೈನಸ್ ಎಕ್ಸ್ ಅಂದ್ರೆ ಮೈನಸ್ ಎಕ್ಸ್ ಸ್ಕ್ವಯರ್, ಮೈನಸ್ 5 ಇಂಟು 20 ಅಂದ್ರೆ ಮೈನಸ್ 100, ಮೈನಸ್ ಇಂಟು ಮೈನಸ್ ಪ್ಲಸ್ 5 ಇಂಟು ಎಕ್ಸ್ ಇಸ್ 5x.
ಸೊ 50 ಈ ಕಡೆ ಬಂದ್ರೆ -50 ಇಟ್ ಈಸ್ ಈಕ್ವಲ್ ಟು 0. ಮೈನಸ್ ಎಕ್ಸ್ ಸ್ಕ್ವೇರ್ ಮೊದಲು ಬರ್ಕೊಳ್ತೀನಿ, ಆಮೇಲೆ ಈ 5x ಮತ್ತು 20x ನ ಆಡ್ ಮಾಡಿದ್ರೆ ಪ್ಲಸ್ 25x ಆಯ್ತು. -100 -50 ಆಡ್ ಮಾಡಿದ್ರೆ -150 ಇಟ್ ಈಸ್ ಈಕ್ವಲ್ ಟು 0. ಈಗ ಮಲ್ಟಿಪ್ಲೈ ಮೈನಸ್ ಆನ್ ಬೋತ್ ಸೈಡ್, ಎಲ್ಲ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ದೇರ್ ಫೋರ್ ವಿ ಗೆಟ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 25x ಪ್ಲಸ್ 150 ಈಕ್ವಲ್ ಟು 0. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಎ ಹತ್ರ ಮತ್ತು ಬಿ ಹತ್ರ ಇರ್ತಕ್ಕಂಥ ಮಾರ್ಬಲ್ಸ್ಗಳ ನಂಬರು ನಮಗೆ ಸಿಗುತ್ತೆ. ಓಕೆ, ಸೊ ಇಲ್ಲಿವರೆಗೆ 2 ಮಾರ್ಕ್ಸ್ ಕ್ವಶನ್ಸ್ ಆಯಿತು. ನೆಕ್ಸ್ಟ್ ವಿಡಿಯೋನಲ್ಲಿ ನೆಕ್ಸ್ಟ್ ಪಾರ್ಟ್ ನಾನು ಸಾಲ್ವ್ ಮಾಡ್ತೀನಿ.